ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯ 2ನೇ ಪ್ರೋಮೋ ನೋಡಿದೆ ಗುರು. ಆ ಪ್ರೋಮೋ ನೋಡಿ ನನಗನ್ನಿಸ್ತಾ ಇರೋದಿಷ್ಟೇ, BBK ಅವರು ಸರಿಯಾಗಿ ಬೆಂಕಿ ಹಚ್ತಾ ಇದ್ದಾರೆ. ಏನಪ್ಪ ಅಂದರೆ ಎದುರುಗಡೆ ನಾಮಿನೇಷನ್ ಆಟನ ಆಡಿಸ್ತಾ ಇದ್ದಾರೆ. ಸೂಪರ್ ಆಗಿದೆ. ಒಟ್ಟಿನಲ್ಲಿ ಅವರು ನಾಮಿನೇಷನ್ ಮಾಡೋದಿರಲಿ, ಬೆಂಕಿ ಎತ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಬ್ಬರು ನಾಮಿನೇಷನ್ ಮಾಡಬೇಕಾದ್ರೆ ಅಧಿಕಾರನ ಇನ್ನೊಬ್ರು ಕೊಡಬೇಕು. ಅದರಲ್ಲಿ ವಿನಯ್ ಗೌಡ ಸಂಗೀತ ಅವ್ರಿಗೆ ಅಧಿಕಾರನ ಕೊಟ್ಟಿದ್ದಾರೆ. ನನಗೆ ಇದು ಒಂದು ದೊಡ್ಡ ಆಶ್ಚರ್ಯ ಆಗ್ತಿದೆ. ಮತ್ತು ಸುಮಾರು ಎಲ್ಲ ಚೇಂಜಸ್ ಆಗಿದೆ. ಡ್ರೋನ್ ಪ್ರತಾಪ್ ಅವ್ರಿಗೆ 2 ಸತಿ ಇಂಟು ಮಾರ್ಕ್ ಬಿದ್ದಿದೆ, ಎಲ್ಲರಿಗೂ ಒಂದು 2 ಸತಿ ಬಿದ್ದಿದೆ. ಇದರಲ್ಲಿ ಈ ವಾರ ಬಂದ್ಬಿಟ್ಟು ಕಾರ್ತಿಕ್ ಅವರು 0 ಅಂತ ಗೊತ್ತಾಗಿದೆ ಆಲ್ಮೋಸ್ಟು. ಅದಕ್ಕೆ ಅವ್ರಿಗೆ ಜಾಸ್ತಿ ಓಟ್ ಬಿದ್ದಿದೆ, ಇಂಟು ಮಾರ್ಕ್ ಬಿದ್ದಿದೆ. ಮತ್ತು ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ಸಂಗೀತನ ನಾಮಿನೇಟ್ ಮಾಡಿರೋದೇ ಕಾರ್ತಿಕ್ಕು. ಈ ವಾರ ಕೂಡ ಇವರಲ್ಲಿ ಪ್ರೀತಿ ವಿಶ್ವಾಸ ಏನು ಬೆಳೆದಿಲ್ಲ, ತಿರ್ಗಾ ಇನ್ನೂ ದ್ವೇಷ ಜಾಸ್ತಿ ಆಗ್ತಿದೆ. ಮತ್ತು ಡ್ರೋನ್ ಪ್ರತಾಪ್ ಅವ್ರನ್ನು ಹೆವಿ ಟಾರ್ಗೆಟ್ ಮಾಡಿದ್ದಾರೆ ನನಗನ್ನಿಸಿರೋ ಪ್ರಕಾರ. ಯಾಕಂದರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ನಾಮಿನೇಟ್ ಮಾಡಿದ್ದಾರೆ ಅಂತ. ಮತ್ತು ಕುತೂಹಲ ಜಾಸ್ತಿ ಇದೆ ಗುರು. ಇನ್ಮೇಲೆ ಇಂಡಿವಿಜುವಲ್ ಗೇಮ್ ಸ್ಟಾರ್ಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಎಲ್ಲರೂ ಇಂಡಿವಿಜುವಲ್ ಗೇಮ್ ಆಡಿದ್ರೇ ಫೈನಲ್ವರೆಗೂ ಹೋಗೋಕ್ಕೆ ಸಾಧ್ಯ. ಇನ್ಮೇಲೆ ನೋಡೋಣ ಸ್ನೇಹಿತರೆ. ಈ ಒಂದು ಪ್ರೋಮೋನ ನೀವೇನಾದರೂ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಗುರು. ಹಾಗೆ ಸಪೋರ್ಟ್ ಮಾಡಿ. ನಮಸ್ಕಾರ.